ಮೂಡಬಿದಿರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶನ ಕೊನೆಗೂ ಕೂಡ ಸಸ್ಪೆಂಡ್ ಮಾಡಲಾಗಿದೆ. ಕಮಿಷನರ್ ಆದೇಶ ಮಾಡಿದ್ದಾರೆ. ಸಂದೇಶನ ಅಮಾನತಿನಲ್ಲಿ ಇರಿಸಿದ್ದೀವಿ ಅಂತ. ಇದರ ಬೆನ್ನಿಗೆ ಸಂತ್ರಸ್ತೆಯರು ಮಾತನಾಡಿದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶನ ಸಸ್ಪೆಂಡ್ ಮಾಡಿದ್ದು ನಮಗೆ ಖುಷಿಯಾಗಿದೆ ಅಂತ ಸುವರ್ಣ ನ್ಯೂಸ್ನಲ್ಲಿ ಇಬ್ಬರು ಸಂತ್ರಸ್ತೆಯರು ಮಾತನಾಡಿರೋದು. ಮಾಧ್ಯಮ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ನಮ್ಮ ಧನ್ಯವಾದ. ಇಷ್ಟು ದಿನದ ಹೋರಾಟಕ್ಕೆ ನಮಗೆ ಜಯ ಸಿಕ್ಕಿದೆ ಅಂತ ಅವರು ಮಾತನಾಡಿದ್ದಾರೆ. ಇವತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತೀವಿ ನಾವು. ಠಾಣೆಯ ಸಿಸಿಟಿವಿ ಪಡೆದ್ರೆ ಈತನ ಕಳ್ಳಾಟ ಬಯಲಾಗುತ್ತೆ. ಇಂಥವರು ಇನ್ಸ್ಪೆಕ್ಟರ್ ಕೆಲಸದಲ್ಲಿರೋದಕ್ಕೆ ಯೋಗ್ಯತೆ ಇಲ್ಲದವರು ಅಂತ ಸಂತ್ರಸ್ತೆಯರು ಮಾತನಾಡಿರೋದು. ಆದರೆ ಕಮಿಷನರ್ ಹೇಳ್ತಾರೆ, ಈ ಇಬ್ಬರು ಸಂತ್ರಸ್ತೆಯರು ಮಾಡಿದಂಥ ಆರೋಪಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ. ಬದಲಾಗಿ ನಾವು ಸಸ್ಪೆಂಡ್ ಮಾಡಿದ್ದು ಆ ಆಡಿಯೋಗೆ ಸಂಬಂಧಿಸಿದಂತೆ. ಒಂದು ಆಡಿಯೋ ವೈರಲ್ ಆಗಿತ್ತು, 20 ನಿಮಿಷದ ಒಂದು ಆಡಿಯೋ. ಆ ಆಡಿಯೋದಲ್ಲಿ ಆತ ಅನುಚಿತವಾಗಿ ಮಾತನಾಡಿದ್ದ. ಇನ್ಸ್ಪೆಕ್ಟರ್ ಅನುಚಿತವಾಗಿ ಮಾತನಾಡಿರೋದು ಗೊತ್ತಾಗಿತ್ತು, ಅಶ್ಲೀಲವಾಗಿ ಮಾತನಾಡಿರೋದು ಗೊತ್ತಾಗಿತ್ತು. ಆ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಅನ್ನು ಸಸ್ಪೆಂಡ್ ಮಾಡಿದ್ದೀವಿ. ಈ ಇಬ್ಬರು ಸಂತ್ರಸ್ತೆಯರು ಮಾಡಿರುವಂಥ ಆರೋಪ ಏನಿದೆ ಅದಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ಕಮಿಷನರ್ ಹೇಳಿದ್ದಾರೆ. ಈ ಮಧ್ಯೆ ಸಂತ್ರಸ್ತೆಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಅವರನ್ನ ಸಂದೇಶವನ್ನ ಸಸ್ಪೆಂಡ್ ಮಾಡಿದ ವಿಚಾರಕ್ಕೆ. ಈಗ ಮಂಗಳೂರು ಪೊಲೀಸ್ ಕಮಿಷನರ್ ಅವರನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಕೂಡ ಹೊರಡಿಸಿರುವಂಥದ್ದು ಏನು ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ ಸರ್. ಯಾಕಂದರೆ ನನ್ನಂಥ ಮಹಿಳೆಗೆ ಎಷ್ಟು ಜನರಿಗೆ ಅವರು ಈ ಥರ ಮಾಡಿದ್ದಾರೆ. ಪಾಪ ಮಾನ ಮರ್ಯಾದೆಗೆ ಅಂಜುತ್ತಾರೆ. ನಾವು ಮಾನ ಮರ್ಯಾದೆನ ರೋಡಲ್ಲಿ ಬಿಟ್ಟು ಅದೇ ನೀವು ವೇಷ ಅಂತ ಹೇಳ್ಕೊಂಡು ಹೆಸರು ಗಟ್ಟಿಸ್ಕೊಂಡ್ರು ನಾನು ರೋಡಲ್ಲಿ ಬಿದ್ದೀನಿ. ಯಾಕೆ 2 ಮಕ್ಕಳಿಗೋಸ್ಕರ, ಪಬ್ಲಿಕ್ಗೋಸ್ಕರ. ನಾನು ಹೋರಾಡೋದು ಹೋರಾಟ ಇಲ್ಲ, ಮಾಡೋದು ಇದು ಧ್ವನಿ ಇಲ್ಲ. ಎಲ್ಲ ಕಡೆ 1 ವರ್ಷದಿಂದ ಹೋರಾಡಿದ್ದೀನಿ. ಇವತ್ತಿಗೆ ನನ್ನ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಬೇಕು. ಯಾಕಂದರೆ ನಾನು ಫಸ್ಟಿಂದಲೂ ನಾನು ಹೋರಾಡ್ತಿದ್ದೀನಿ. ನನ್ನ ಅಕ್ಕ ಹೇಳ್ತಾಳೆ ಚಾಲೆಂಜ್, ಬಿಲ್ಕುಲ್ ನಾನು ಚಾಲೆಂಜ್ ಮಾಡಿಲ್ಲ. ನನಗೆ ಮತ್ತೆ ಅವರು ಥ್ರೆಟ್ ಕೊಡ್ತಾ ಬಂದರು. ತಪ್ಪು ಮಾಡಿದ ಮೇಲೆ ತಪ್ಪು ಮಾಡಿದರು. ಅವರ ಇಲಾಖಾ ಮೇಲಧಿಕಾರಿಗಳು ಯಾರೂ ಎತ್ತಿ ಇಟ್ಟಿಲ್ಲ, ಕಂಟ್ರೋಲ್ ತರಲಿಲ್ಲ. ಅವರು ದಿವಸಕ್ಕೊಂದು ಎಲ್ಲಿ ತನಕ ಅಂದರೆ ಅಕೌಂಟ್ ಸೀಜ್ ಮಾಡೋದು ಎಲ್ಲಿಗೆ, ನಾಟಕ ರೇಡ್ ಅಂದರೆ ಗುಪ್ತಚರ ಇಲಾಖೆ ನನ್ನನ್ನು ಕಂಟ್ರೋಲ್ ತರೋದು ಎಲ್ಲಿಗೆ, ನನ್ನ ಮಾನ ಹರಾಜು ಮಾಡೋದು ಎಲ್ಲಿಗೆ, ನನ್ನ ಅಕ್ಕನನ್ನು ಡಿವೈಡ್ ಮಾಡೋದು ಎಲ್ಲಿಗೆ, ಆ 16 ವರ್ಷದ ಹುಡುಗನನ್ನು ಡಿವೈಡ್ ಮಾಡಿ ಹೊಡಿಸೋದು ಎಲ್ಲಿಗೆ. ಇದು ಎಲ್ಲಿ ತನಕ ಬರುತ್ತೆ ಅಂದರೆ ಈ ಇನ್ಸ್ಪೆಕ್ಟರ್ ಡಿವೈಡ್ ಮಾಡೋದ್ರಲ್ಲಿ ನಂಬರ್ 1. ಇನ್ನೊಂದು ಕಲಾಕಾರ ಅಂತ ಹೇಳ್ತೀನಿ ನಾನು. ಸೊ ಇವತ್ತಿಗೆ ನಿಮ್ಮ ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ಯಾಕಂದರೆ ನಮ್ಮ ಇಡೀ ಭವಿಷ್ಯ, ನಮ್ಮ ಮನೆಯ ಫ್ಯಾಮಿಲಿ, ನಮ್ಮ ಪರಿವಾರ ಎಲ್ಲ ನಿಮ್ಮ ಕೈಯಲ್ಲಿತ್ತು. ಈಗ ನಾನು ತುಂಬ ಖುಷಿಯಾಗಿದ್ದೀನಿ. ನಾನು ಇವತ್ತಿನ ತನಕ ಊಟ ಮಾಡಿದ್ದು ನನಗೆ ಊಟಕ್ಕೆ ಸೇರ್ತಿರ್ಲಿಲ್ಲ. ನಿದ್ದೆ ಮಾಡಿದರೆ ನಿದ್ದೆಯಲ್ಲೂ ನನ್ನ ತಲೆಯಲ್ಲಿ ಅಯ್ಯೋ ನನ್ನ ಮಕ್ಕಳು ಎಲ್ಲಿದ್ದಾರೆ, ಚೆನ್ನಾಗಿದ್ದಾರಾ, ಸ್ಕೂಲ್ಗೆ ಹೋದರೆ ಅವ್ನು ಬರೋ ತನಕ ಟೆನ್ಷನು ಎಲ್ಲ. ಇವರೊಟ್ಟಿಗೆ ಇರುವವರು ಅವ್ರು ನನಗೆ ಫೋನ್ ಮಾಡೋದು, 10,000 ಕೊಡ್ತೀನಿ ಬರ್ತೀಯಾ ಅನ್ನೋದು. ಯಾವ ಲೆವೆಲ್ ಸರ್. ನಾನು ಎಷ್ಟು ನಂಬರ್ ಅಂತ ಬ್ಲಾಕಲ್ಲಿ ಹಾಕಲಿ. ನಾನು ಒಂದೊಂದು ಸಲ ನನಗೆ ನನ್ನ ಫೋನನ್ನು ಮುಟ್ಟೋದೇ ಬೇಡ ಅಂತ ಒಂದು 5 ದಿವಸ ನಾನು ಫೋನ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ನನ್ನ ಮಕ್ಕಳು ಕೇಳ್ತಾರೆ, ಅಮ್ಮ ಯಾಕೆ ಫೋನ್ ಸ್ವಿಚ್ ಆಫ್ ಮಾಡಿದ್ವಿ. ಇರಿಟೇಷನ್ ನನಗೆ ಒಂದು ಕಡೆ ಇರಿಟೇಷನು, ಒಂದು ಕಡೆ ನನ್ನ ಮಕ್ಕಳೇ ಇರಿಟೇಷನು. ಎಲ್ಲರಿಗೂ ನನ್ನ ಹೋರಾಟಕ್ಕೆ ನನಗೆ ಇವತ್ತು ನ್ಯಾಯ ಸಿಕ್ಕಿದೆ. ಒಂದು 70% ನ್ಯಾಯ ಸಿಕ್ಕಿದೆ ಅನ್ನೋದು ತುಂಬ ಸಂತೋಷ ಆಗ್ತಾಯಿದೆ. 6 ಮಂತ್ಸಿಂದ ಜುಲೈಯಿಂದ ನಾನು ಹೋರಾಡ್ತಿದ್ದೀನಿ. ಇವತ್ತು ನನ್ನ ಹೋರಾಟಕ್ಕೆ ಒಂದು ನ್ಯಾಯ ಸಿಕ್ಕಿದೆ ಅನ್ನೋ ಸಂತೋಷ ಆಗ್ತಾಯಿದೆ. ಇದಕ್ಕೆಲ್ಲ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಲಿ, ವುಮೆನ್ಸ್ ಕಮಿಷನ್ ನಾಗಲಕ್ಷ್ಮಿ ಮೇಡಮ್ ಆಗಲಿ, ಕಮಿಷನರ್ ಆಗಲಿ, ಹಾಗೂ ಎಲ್ಲ ಮೀಡಿಯಾದವರು ಹಾಗೂ ಎಲ್ಲ ಡಿಪಾರ್ಟ್ಮೆಂಟ್ನವರು ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದರೆ ಎಲ್ರಿಗೂ ಈ ಮೀಡಿಯಾ ಮುಖಾಂತರ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೌದು, ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಎದುರು ಹೋಗುತ್ತೆ. ನಿಮ್ಮ ಮೀಡಿಯಾ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ನನ್ನ ಥರನೇ ಸಫರ್ ಆದವರು ತುಂಬ ಹೆಣ್ಣು ಮಕ್ಕಳಿದ್ದಾರೆ. ಈ ಸಂದೇಶ್ PG ಯಾವುದೆಲ್ಲ ಸ್ಟೇಷನಲ್ಲಿದ್ದರು, ಯಾವ ಸ್ಟೇಷನಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಆ ಸ್ಟೇಷನಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅನ್ನು ಓಪನ್ ಮಾಡಿ ಯಾರೆಲ್ಲ ಹೆಣ್ಣುಮಕ್ಕಳು ಸಫರ್ ಆದವರಿದ್ದಾರೆ, ಯಾರೆಲ್ಲ ಎದುರು ಬರೋಕ್ಕೆ ಅವ್ರ ಕಷ್ಟನ ಹೇಳೋಕ್ಕಾಗದೇ ಇರೋರಿದ್ದಾರೆ, ಅವರನ್ನೆಲ್ಲ ಕರೆಸಿ ಅವ್ರಿಗೂ ನ್ಯಾಯ ಕೊಡಿಸಿ ಅವರಿಗೂ ಒಂದು ಆರಾಮವಾದ ಜೀವನವನ್ನು ನಡೆಸಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ಇದರ ಮುಖಾಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.